ಕಂಟೆಂಟ್ ಎಲ್ಲಿ ಸಿಗುತ್ತೆ ಗೊತ್ತಾ ಅಷ್ಟೊಂದು ಕುಡಿಬೇಡ್ರಿ, ಒಳ್ಳೇದಲ್ಲ ಅದು. ಹಾಯ್ ಹೆಲೋ ನಮಸ್ಕಾರ ಬಾಯ್ಸ್ ಅಂಡ್ ಗರ್ಲ್ಸ್, ಹೇಗಿದ್ದೀರಾ ನೀವೆಲ್ಲ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹೊರಗಡೆ ನೋಡ್ಬೋದು, ನಾನೀಗ ರೋಡ್ ಮೇಲೆ ಇದ್ದೀನಿ, ಹೈವೇ ರೋಡ್ ಮೇಲೆ. ಸೊ ಸದ್ಯಕ್ಕೆ ಒಂದು ಕ್ಯಾಮೆರಾ ಹಾಕೊಂಡು ಬಂದಿದ್ದೀನಿ ಹೆಲ್ಮೆಟಿಗೆ. ಡೈಲಿ ಕಂಟೆಂಟ್ ಸಿಗ್ತಾ ಇಲ್ಲ, ಸೊ ಕಂಟೆಂಟ್ ಹುಡ್ಕೋಣ ಅಂತ ಹೋಗ್ತಾ ಇದ್ದೀನಿ ಈಗ. ಬನ್ನಿ, ಇವಾಗ ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ಇದೆಲ್ಲ ಏನೂ ಗೊತ್ತಿಲ್ಲ. ನಾರ್ಮಲಿ ನಾನು ಹೆಲ್ಮೆಟ್ ಹಾಕ್ಕೊಂಡು ಬೈಕ್ ರೈಡ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಎಲ್ಲಿ ಏನು ಸಿಗುತ್ತೆ ಅಂತಲೂ ಗೊತ್ತಿಲ್ಲ. ಒಟ್ಟಾರೆ ಇವತ್ತು ಏನು ಸಿಗುತ್ತೆ ಅಂತ ನೋಡೋಣ ಬನ್ನಿ. ಓಕೆ, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಹೆಲ್ಮೆಟಲ್ಲಿ ಶಿಫ್ಟ್ ಆಗ್ತಾ ಇದ್ದೀನಿ. ಇವ್ರದ್ದೇ ರಾಜ್ಯನ ಏನು ಗುರು ಇವರು? ನಾವು ಬರ್ತಾ ಇದ್ದೀವಿ ಆದರೂ ಕೂಡ ಕೈ ತೋರಿಸ್ಕೊಂಡು ಮಧ್ಯದಲ್ಲೇ ಬರ್ತಾನೆ. ಗಾಯ್ಸ್, ನಿನ್ನೆ ಮೊನ್ನೆ ಎಲ್ಲ ನೋಡಿದ್ರಲ್ಲ, ಕಂಪ್ನಿ ಅಂತ ಕಂಪ್ನಿ ವರ್ಕಲ್ಲೇ ಮುಳುಗೋಯ್ತು ದಿನ ಬೇಡ. ಓಕೆ, ಸೊ ಇವತ್ತೇನೋ ಸಂಡೇ ಆದ್ರೂ ಇವತ್ತು ವರ್ಕಿಗೆ ಹೋಗಬೇಕು. ಇವಾಗ ನನ್ನ ಹತ್ರ ಒಂದು 2-3 ಅವರ್ಸ್ ಇದೆ ಅಷ್ಟೇ. ಸೊ ಈ 2-3 ಅವರಲ್ಲಿ ಏನು ಮಾಡ್ತೀನೋ ಏನು ಬಿಡ್ತೀನೋ ನನಗೂ ಗೊತ್ತಾಗ್ತಿಲ್ಲ. ಆದರೂ ನಿನ್ನೆ ಅಂದ್ಕೊಂಡಿದ್ದೆ ಸುಮ್ಮನೆ ಮೊಬೈಲ್ ತಗೊಂಡು ಓಡಾಡಿದರೆ ಆಗಲ್ಲ, ಎಲ್ಲಾದರೂ ಹೋಗಬೇಕು ಅಂತ. ನಾನು ಯಾಕಪ್ಪ ಬೈಕ್ ತೊಗೊಂಡು ಹೋಗ್ತಾ ಇಲ್ಲ ಅಂದರೆ ಪೆಟ್ರೋಲ್ ಹಾಕ್ಲಿಕ್ಕೆ ರೊಕ್ಕ ಇಲ್ಲ ಗುರು. ಮತ್ತು ಬೈಕ್ ಎಲ್ಲಿಂದ ತೊಗೊಂಡು ಹೋಗಲಿ ಹೇಳಿ? ಹಾಂ, ಇವಾಗಲೂ ಎಷ್ಟು 100 ರೂಪಾಯಿನ ಪೆಟ್ರೋಲ್ ಹಾಕ್ಕೊಂಡು ಇಲ್ಲೇ ಎಲ್ಲಾದರೂ ಹೋಗಿ ಬರೋಣ ಅಂತ ಬಂದಿದ್ದೀನಿ ಅಷ್ಟೇ. ಏನು ಮಾಡೋದು, ಪೆಟ್ರೋಲ್ ಹಾಕ್ಲಿಕ್ಕೆ ದುಡ್ಡಿಲ್ಲ. ಇಲ್ಲಾಂದರೆ ನಾನು ಮತ್ತೆ ಬಿಡ್ತೀನ. ಟ್ರಿಪ್ ಅಂದರೆ ಎಷ್ಟು ಇಷ್ಟ ಅಂತ ನಿಮಗೂ ಗೊತ್ತು. ಕಂಟೆಂಟ್ ಎಲ್ಲಿ ಸಿಗುತ್ತಪ್ಪ ಈಗ? ಕಂಟೆಂಟು ನಾವು ಐ ಆಮ್ ಸರ್ಚಿಂಗ್ ಫಾರ್ ಅ ಕಂಟೆಂಟ್ ಗಾಯ್ಸ್. ವೇರ್ ಇಸ್ ದ ಕಂಟೆಂಟ್? ಎಕ್ಸ್ಪಲ್ಸ್ ಗುರು, R15 ಮತ್ತು ಎಕ್ಸ್ಪಲ್ಸು ಇದೇ ಗಾಡಿ ನೋಡಿದ್ದೆ ನಾನು ತಗೊಳ್ಳುವಂಥ, ಎಕ್ಸ್ಪಲ್ಸ್ 210. ಆದರೆ ಆಗಿಲ್ಲ ತಗೊಳ್ಲಿಕ್ಕೆ. ಇವಾಗ ಅದಕ್ಕೆ RTX ನೋಡ್ತಾ ಇದ್ದೀನಿ, TVS ಅಪಾಚೆ RTX 300. ಅದರಲ್ಲಿ ಬರೋ ಫೀಚರ್ಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಮತ್ತು ಸ್ವಲ್ಪ ಅಮೌಂಟ್ ಕಮ್ಮಿ ಇದೆ, ಆದರೂ ನನಗೆ ಹೆವಿ ಅನ್ನಿಸ್ತಿದೆಯಪ್ಪ ಅದೇ ಅಮೌಂಟ್ ಕೂಡ. ಆದರೂ ನಾನು ಅಂದ್ಕೊಂಡಿದ್ದೆ ಹಿಮಾಲಯನ್ ತೊಗೊಳ್ಳಿಕ್ಕೆ ಹೋಗಿದ್ದೆ ನಾನು. ಆಮೇಲೆ ನೋಡಿ, ಹಿಮಾಲಯನ್ಕಿಂತ ಒಂದು 150cc ಕಮ್ಮಿ ಇದಕ್ಕೆ, 300cc. ಹಿಮಾಲಯನ್ 450cc. ಆಮೇಲೆ ಅದರಲ್ಲೇನು ಅಷ್ಟೊಂದು ಇದು ಇಲ್ಲ, ಅಂದರೆ ಎಲ್ಲ ಇದೆ ನಾರ್ಮಲಿ, ಬಟ್ ಇದರಲ್ಲಿ ಇರೋವಂಥ ಫ್ಯೂಚರ್ಸ್ಗಳು ಅದರಲ್ಲಿಲ್ಲ. ಸೊ ಅದೊಂದು ಅಡ್ವಾಂಟೇಜ್ ನಂಗೆ ಕಾಣಿಸ್ತು. ಮತ್ತು ಅದಕ್ಕೆ ಹೋಗಿ ಎಷ್ಟು 350 ಏನೋ 3 ಲ್ಯಾಕ್ ಏನೋ ಸಮಥಿಂಗ್ ಆಗುತ್ತೆ, 310 ಏನೋ. ಇದು ನನಗೆ 260 ಒಳಗೆ ಸಿಗ್ತಾ ಇದೆ. ಸೊ ಇದರ ಹತ್ರನೇ ಹೋಗ್ತಾ ಇದ್ದೀನಿ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ, ಯಾವ್ದು ತೊಗೊಳ್ತೀನಂತ. ಆದರೂ ಟ್ರೈ ಮಾಡ್ತಾಯಿದ್ದೆ. ಇನ್ನೂ ತನಕ ಟೆಸ್ಟ್ ಡ್ರೈವೇ ಸಿಕ್ಕಿಲ್ಲ ಗುರು, ನಮ್ಮ ಜಿಗಣಿದಲ್ಲಿ ಇನ್ನೂ ಬಂದೇ ಇಲ್ಲ. ಏನು ಮಾಡಲಿ ನೋಡಿ, ನಾನು ಜಿಗಣಿದಿಂದ ಈಗ ಗಾಡಿ ಓಡಾಡ್ಸ್ಕೊಂಡು ಇಲ್ಲಿ ಬನ್ನೇರುಘಟ್ಟ ಬಂದ್ಬಿಟ್ಟಿದ್ದೀನಿ. ಇಲ್ಲಿಗೆ ಒಂದು ಕಾಲೇಜ್ ಇದೆ ಗುರು, ಕಾಲೇಜ್ ಬಂದಿದೆ. ಇವತ್ತು ಸಂಡೇ ಅಲ್ಲ, ಇಂತೂ ಬನ್ನೇರುಘಟ್ಟ ಸರ್ಕಲ್ ಹತ್ರ ಬಂದ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ಈ ಸೈಡಿಂದ ಹೋದರೆ ಮೆಜೆಸ್ಟಿಕ್ ಹೋಗೋದು, ಇಲ್ಲಿಂದ ಹೋದರೆ ಕನಕಪುರ, TK ಫಾಲ್ಸ್ ಎಲ್ಲ ಈ ಸೈಡೇ ಇರೋದು. ಮತ್ತು ಇಲ್ಲಿ ಒಳಗೆ ಹೋದರೆ ಬನ್ನೇರುಘಟ್ಟ ಝೂ. ಸೊ ನಾನಿವಾಗ ಈ 2 ಲಾಂಗ್ ಆಗುತ್ತೆ, ಕನಕಪುರ ಮತ್ತು ಮೆಜೆಸ್ಟಿಕ್ಕು. ಸೊ ಇಲ್ಲಿ ಬನ್ನೇರುಘಟ್ಟ ಒಳಗಡೆ ಹೋಗ್ತಾ ಇದ್ದೀನಿ. ಇಲ್ಲೆಲ್ಲಾದರೂ ಸಿಗುತ್ತೆ ನೋಡೋಣ ಬನ್ನಿ. ಯಾರಿಗೆ ಕೇಳಿ ಗುರು, ಯಾವನು ಸಿಗ್ತಾ ಇಲ್ಲ. ಎಲ್ರಿಗೆ ನೋಡಿದ್ರೆ ನನಗೆ ಹೊಡೆಯೋ ಥರ ಇದ್ದಾರಪ್ಪ ಎಲ್ಲರೂ. ಇಲ್ಲೊಂದು ಟೆಂಪಲ್ ಇದೆ ಗಾಯ್ಸ್, ಅದು ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣುತ್ತಲ್ಲ. ಮೇಲ್ಗಡೆನೂ ಹೋಗ್ಬೋದು, ಮೇಲ್ಗಡೆ ಹೋದರೆ ನರಸಿಂಹಸ್ವಾಮಿ ಟೆಂಪಲ್ ಇದೆ. ಬನ್ನೇರುಘಟ್ಟ ಝೂ ಇಲ್ಲಿಂದ ಒಂದು ಐ ಥಿಂಕ್ 4-5 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಇಲ್ಲಿಂದ. ಯಾರಿಗೆ ಕೇಳೋಣ ಗುರು, ಜನ ಜಾಸ್ತಿ ಇದ್ದಾರಲ್ಲ. ನರಸಿಂಹಸ್ವಾಮಿ ಟೆಂಪಲಿಗೆ ಮತ್ತೆ ಯಾವಾಗಾದರೂ ಕರ್ಕೊಂಡು ಹೋಗ್ತೀನಿ ನಿಮಗೆ. ಇವತ್ತು ಸದ್ಯಕ್ಕೆ ಕಂಟೆಂಟ್ ಹುಡುಕ್ಬೇಕು. ಯಾರು ಸಿಗ್ತಾನೆ ಇಲ್ಲ ಗುರು ನನಗೆ. ಇಷ್ಟೊಂದು ಜನ ಇದ್ದಾರೆ, ಯಾವನಿಗೆ ಕೇಳಿ ನಾನು? ನನಗೆ ಹೊಡೆಯೋ ಥರ ಇದ್ದಾರಪ್ಪ ಎಲ್ಲರೂ. ಹೆದರಿಕೆ ಆಗ್ತಾಯಿದೆ ಗುರು ಮೇಲಿಂದ. ಅಂಕಲ್, ಕಂಟೆಂಟ್ ಎಲ್ಲಿ ಸಿಗುತ್ತೆ ಗೊತ್ತಾ? ನೈ ಮಾಲೂಮ್ ಗುರು, ಗೊತ್ತಿಲ್ಲ ಅಂತ ಗುರು. ಆಂಟಿ
ಕಂಟೆಂಟ್ ಎಲ್ಲಿ ಸಿಗುತ್ತೆ ಗೊತ್ತಾ? ಕಂಟೆಂಟ್ ಗೊತ್ತಿಲ್ವಾ? ಓಕೆ, ಅವರಿಗೂ ಗೊತ್ತಿಲ್ಲ ಅಂತ ಗುರು. ಇಲ್ಲೊಂದು ಇದು ಕೂಡ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ನಾಗರ ಕಟ್ಟೆ ಶೇಷನಾಗ್ ಗುರು. ಒಂದು ಗ್ರೂಪಲ್ಲಿ ಯಾರಿಗಾದರೂ ಕೇಳಿದರೆ ಗೊತ್ತಾಗುತ್ತೆ. ಗ್ರೂಪಲ್ಲಿ ಯಾರಿದ್ದಾರೆ ಅಣ್ಣ? ಕಂಟೆಂಟ್ ಎಲ್ಲಿ ಸಿಗುತ್ತೆ ಗೊತ್ತಾ? ಕಂಟೆಂಟು ಹಾಂ ಹೌದಾ? 2 ವೀಲರ್ ಅಲ್ಲಿಗಂತೆ ಗುರು. ಕಂಟೆಂಟ್ ಸಿಗ್ತಾಯಿಲ್ಲ ಗುರು. ಎಷ್ಟು ಭಯ ಆಗ್ತಾಯಿದೆ ಗೊತ್ತಾ ನನಗೆ. ಯಾರಿಗೆ ಕೇಳಿ ಅಂತಲೇ ಗೊತ್ತಾಗ್ತಿಲ್ಲ ಗುರು ನನಗೆ. ಒಂದು ಗ್ರೂಪ್ ಕೂಡ ಸಿಗ್ತಾಯಿಲ್ಲ. ಗ್ರೂಪಲ್ಲಿ ಸಿಕ್ಕಿದ್ರೆ ಮಜಾನೇ ಬೇರೆಪ್ಪ. कंटेंट एल सिगुತ್ತೆ ಗೊತ್ತಾ? कंटेंट किधर मिलता है पता है? हाँ, कैंटीन नहीं, कंटेंट मालूम नहीं. ಕಂಟೆಂಟ್ ಮಾಲೂಮ್ ನೇ ಬೋಲ್ತಾರೆ. ಏನು ಗುರು ಕನ್ನಡ ಮಾತಾಡ್ಲಿಕ್ಕೆ ಹೋದರೆ ಹಿಂದಿ ಅಂತೆ ಗುರು. ಚಿನ್ನು ಸಿಕ್ಕಿದಾಳು ಗುರು. ಹಾಂ, ಸರ್ಕಲ್ಲ ಕುತ್ಕೊಂಡ್ರಾ? ಎಲ್ಲಿ ಹೋಗ್ತೀರಾ? ಹೌದಾ, ಕುಡ್ತಿದ್ದೀರಾ ತಾನೇ? ಎಲ್ಲಿ ಹೇಳಿ, ಸರ್ಕಲಲ್ಲಿ ಎಲ್ಲಿ ಬಿಡಬೇಕಾ? ಕುಡ್ದಿದ್ದೀರಾ ತಾನೇ? ಹಾಂ, ಅಷ್ಟೊಂದು ಕುಡಿಬೇಡ್ರಿ, ಒಳ್ಳೇದಲ್ಲ ಅದು ಗೊತ್ತಾ? ಯಾಕೆ ಜೀವ ಎಲ್ಲ ಹಾಳು ಮಾಡ್ಕೋತೀರಾ ಕುಡ್ದು? ಹಾಂ, ಯಾವ ಊರು? ಇದೇ ಊರಾ? ಹಾಂ, ಯಾಕೆ ಕುಡಿತೀರಾ? ಏನು ಪ್ರಾಬ್ಲಮ್ಮು? ಮತ್ತೆ ಸುಮ್ಮನೆ ಕುಡಿಬೇಡಿ, ಜೀವ ಎಲ್ಲ ನೋಡಿ ಹೆಂಗೆ. ಹಾಂ, ನಿಮಗೆ ಹೆಲ್ತ್ ಹಾಳು, ಅದಕ್ಕೆ ಹೇಳ್ತಾ ಇರೋದು. ಬೇಕಂತ ನಾನು ಯಾಕೆ ಸುಮ್ಮನೆ ಹೇಳಿ ನಿಮ್ಗೆ ಹೇಳಿ. ಆಯ್ತು ಬಿಡಿ, ಓಕೆ, ಬೇಜಾರು ಮಾಡ್ಕೋಬೇಡಿ. ಹಾಂ, ಬಿಡಬೇಕಾ ಮನೆ ಹತ್ರ? ಹಾಂ, ಬನ್ನಿ ಕುತ್ಕೊಳ್ಳಿ, ಬಿಡ್ತೀನಿ. ಎಲ್ಲಿ ಹೋಗ್ತೀರಾ ಈಗ? ಹಾಂ, ನಾನು ಅದೇ ರೂಟಿಗೆ ಹೋಗೋದು. ಬನ್ನಿ ಕುತ್ಕೊಳ್ಳಿ. ಕುಡಿಬೇಡಿ ಅಷ್ಟೊಂದು, ಒಳ್ಳೇದಲ್ಲ ಅದು. ಕಣ್ಣೆಲ್ಲ ನೋಡಿ. ಊಟ ಮಾಡಿದ್ರಾ? ಹ್ಞೂ, ಮಾಡ್ತೀರಾ? ಬನ್ನಿ ಮಾಡೋಣ. ಭಯ್ಯ ಏಕ್ ಎಗ್ ರೈಸ್. ಹಾಂ, ಇನ್ಕೋ ದೇ ದೇನಾ? ಹಾಂ, ಫುಲ್ಲಾ ತಿಂತೀರಾ? ಹಾಂ, ಫುಲ್ ಹಾಫ್ ಕೊಡಿ, ಹಾಫ್ ದೇದು. ಬೇಟೌದು ಕೂತ್ಕೊಳ್ಳಿ, ಕೊಡ್ತಾರೆ. ಕಿತ್ನಾ? ಪಾರ್ಸಲ್ ತಗೊಳ್ತೀರಾ? ಪಾರ್ಸಲ್ ದೇವ್. ಹೌದಾ, ಪಾರ್ಸಲ್ ತೊಗೊಂಡೋಗ್ತೀರಾ? ಹ್ಞೂ, ಅವ್ರು ಬೇಡ ಅಂತವ್ರೆ. ಹಾಂ ಹಾಂ, ಪಾರ್ಸಲ್ ದೇವ್. ಹಾಂ, ಈಗ ನಾನು ಏನು ಹೇಳಿ ನಾ ಅದಕ್ಕೆ ನಿಮ್ಗೆ ಅಲ್ಲಿ ಹೇಳಿದ್ದು. ಅವ್ರು ಏನಂತಾರೆ ಗೊತ್ತಾ ಈಗ? ಯಾಕೆ ಇರಲಿ, ಬೈಬೇಡಿ. ಬೇರೆಯವರಿಗೂ ಬೈಯೋದಲ್ಲ. ನಾವು ಎಷ್ಟು ಬೇರೆಯವ್ರಿಗೆ ಬೈತೀವಿ, ಬೇರೆಯವರು ನಮ್ಗೆ ಅಷ್ಟೇ ಬೈತಾರೆ. ಆಮೇಲೆ ಮದುವೆ ಆಗಿದೆಯಾ? ಓಕೆ. ಹಾಂ, ಓಕೆ. ಅಯ್ಯೇ ಹಂಗೆ ಇಲ್ಲ, ನೀವು ಊಟ ಮಾಡಿಲ್ಲ ಅಂದ್ರಲ್ಲ ಅದು. ಯಾರು ಈ ಥರ ಆಪ್ ಕೊಟ್ಟು ಊಟ ಓಕೆ ಆಯಿತು, ಇರಲಿ.
ಬೇಜಾರು ಮಾಡ್ಕೋಬೇಡಿ ಹೋಗಿ. ನೀವು ಹುಷಾರು ಹೋಗೋಣ. ಆಯಿತು. ಗಾಯಸ್ ಇದೇನಾಯ್ತು ಗಾಡಿ ಬಂದು ನಕ್ಕನ್ ಗಾಯಸ್ ಇದು ಏನಾಯ್ತು ಗಾಡಿನೇ ಬಂದು ಗುರು ಗಾಡಿ ಬಂದೋಯ್ತಲ್ಲ ಗುರು ಇದು ಗುರು ಗಾಡಿ ಸಡನ್ಲಿ ಬಂದೋಯ್ತಲ್ಲ ಗುರು ಅಲ್ಲಿ ರಾಮ ಏನೇನೋ ಆಯಿತು ಗುರು ಇದು ಗಾಡಿ ಯಾಕೆ ಬಂದಾಯಿತು ಮಿಡಲಲ್ಲೇ ಪೆಟ್ರೋಲ್ ಖಾಲಿನಾ ಹಾಕಿದ್ದೆ 100 ರೂಪಾಯಿ ಪೆಟ್ರೋಲ್ ಹಾಕಿದ್ದೆ ಖಾಲಿ ಆಗ್ಲಿಕ್ಕೆ ಬಂದಿದೆ ಅದು ಕೂಡ ಇಂತೂ ಇವತ್ತು ಕಂಟೆಂಟ್ ಹುಡುಕ್ಲಿಕ್ಕೆ ಹೋಗಿದ್ದೆ ನೋಡಿದ್ರೆ ಅವರು ನೀವೆಲ್ಲ ಅಂದ್ಕೊಂಡಿರ್ಬೋದು ಇವನು ಯಾಕಪ್ಪ ಈ ರೀತಿ ಸಡನ್ಲಿ ಕಂಟೆಂಟ್ ಹುಡುಕ್ತಾ ಇದ್ದಾನೆ ಹೊರಗೆ ಹೋಗ್ತಾ ಇದ್ದಾನೆ ಏನಾಯ್ತು ಇವನಿಗೆ ಅಂತ ಅಂದ್ಕೊಂಡಿರ್ಬೋದು. ಈಗ ಏನಾಯ್ತಂದರೆ ನಾನು ಗೌತಮ್ ನಾಯ್ಡು ಅವ್ರದ್ದು ಒಂದು ವಿಡಿಯೋ ನೋಡಿದ್ದೆ. ಅವರು ಈಗಲ್ಲ ಅದು ಆಲ್ಮೋಸ್ಟ್ ಒಂದು 3 ಇಯರ್ ಬ್ಯಾಕು ಒಂದು ವಿಡಿಯೋ ಹಾಕಿದರು. ಓಕೆ, ಆ ವಿಡಿಯೋ ಹೆಂಗಿತ್ತು ಗೊತ್ತಾ ಅಂದರೆ ಅವರು ಸುಮ್ಮನೆ ಕಂಟೆಂಟ್ ಹುಡುಕ್ತೀನಿ ಅಂತ ಹೋಗಿ ಒಂದು ಕಂಟೆಂಟ್ ಹುಡುಕ್ಲಿಕ್ಕೆ ಅಂತ ಒಂದು 3-4 ಜನರ ಕಡೆ ಮಾತಾಡಿದರು. ಸೊ ಇದು ಕೂಡ ನಾನು ಅವ್ರ ಥರನೇ ಮಾಡೋಣ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅವ್ರದ್ದು ವಿಡಿಯೋ ನೋಡಿಕೊಂಡು ಅವ್ರ ಕಡೆಯಿಂದ ಇನ್ಸ್ಪೈರ್ ಹಾಕ್ಕೊಂಡು ನಾನು ಈ ವಿಡಿಯೋ ಮಾಡಿರೋದು. ಓಕೆ, ನನಗೂ ಆ ಸೇರ್ತು. ಅಂದರೆ ಕಂಟೆಂಟ್ ಈಗ ನೋಡಿ ಲಾಸ್ಟ್ ಒಂದು 2-3 ದಿನಗಳಿಂದ ನನಗೆ ಕಂಟೆಂಟ್ ಸಿಗ್ತಾ ಇಲ್ಲ ಅಂತ ಇದ್ದೆ ನಾನು, ಹೌದಾ. ಸೊ ನನಗೆ ಇವತ್ತು ಕಂಟೆಂಟ್ ಹುಡುಕ್ಲಿಕ್ಕೆ ಅಂತಲೇ ನಾನು ಬೇರೆಯವ್ರಿಗೆ ಕೇಳಿದೆ. ನೋಡಿದ್ರೆ ಯಾರಿಗೂ ಕಂಟೆಂಟ್ ಅಂದರೆ ಏನಂತಲೇ ಗೊತ್ತಿಲ್ಲ. ಏನು ಮಾಡಲಿ ನಾನು ಕೇಳಿರೋ ಜನರಿಗೆ ಗೊತ್ತಿಲ್ಲ ಏನೋ, ನಾನು ಕೇಳಿರೋದೇ ತಪ್ಪೇನೋ, ನನಗೇನೋ ಅನ್ನಿಸ್ಲಿಲ್ಲ. ಆದರೂ ಕೂಡ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿಗೋಣ ಮತ್ತೆ ಇನ್ನೊಂದು ಕ್ರೇಜಿಯಾದ ವಿಡಿಯೋ ತೊಗೊಂಡು ಬರ್ತೀನಿ ನಿಮ್ಮ ಮುಂದೆ. ಸೊ ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.